ಐತಿಹಾಸಿಕ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಈಗಾಗಲೇ ಉತ್ಖನನ ಕಾರ್ಯ ಆರಂಭವಾಗಿರುವಂತದ್ದು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯದ ಬಗ್ಗೆ, ಈ ಒಂದು ದೇವಸ್ಥಾನದ ಬಗ್ಗೆ, ಮತ್ತೆ ಈ ಲಕ್ಕುಂಡಿಯ ಐತಿಹಾಸಿಕತೆ ಬಗ್ಗೆ ಒಂದು ಹಿರಿಯ ಜೀವ, ಈ ಲಕ್ಕುಂಡಿ ಗ್ರಾಮದ ಹಿರಿಯ ಜೀವ, ಸುಮಾರು 89 ವರ್ಷದ ತೋಟಪ್ಪ ಪತ್ರಿಮಠ ಅನ್ನೋರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಜ್ಜವ್ರೆ, ಈ ಒಂದು ಗ್ರಾಮದ ಇತಿಹಾಸದ ಬಗ್ಗೆ, ಈ ಒಂದು ಕೋಟೆ ವೀರಭದ್ರ ದೇವಸ್ಥಾನದ ಎದುರುಗಡೆ ಈಗಾಗಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಒಂದು ಉತ್ಖನನ ಕಾರ್ಯದ ಬಗ್ಗೆ ಏನ್ ಹೇಳ್ತೀರಿ? ಏನೆಲ್ಲ ಇತಿಹಾಸ ನಿಮಗೆ ಗೊತ್ತಿದೆ ಈ ಗ್ರಾಮದ ಬಗ್ಗೆ? ಲಕ್ಕುಂಡಿಯ ಹೇಳ್ರಿ, ಈ ಕ್ಯಾಮ್ರಾ ನೋಡ್ಕೊಂತ ಹೇಳ್ರಿ. ಲಕ್ಕುಂಡಿಯ ಉತ್ತರ ದಿಕ್ಕಿಗೆ ಕೋಟೆ ವೀರಭದ್ರ ದೇವರ ಗುಡಿ ಉಂಟು. ಆ ಗುಡಿಯ ವೀರಭದ್ರ ದೇವರ ದೃಷ್ಟಿಯ ಎದುರಿಗೆ ಕೋಟೆ ಗೋಡೆ ಉಂಟು. ಆ ಕೋಟೆ ಗುಂಟಿಯೊಳಗೆ ಒಳಗರ ಮೈ ಒಂದು ಮಾಡ ಉಂಟು. ಆ ಮಾಡದ 11 ಅಡಿ ಕೆಳಗೆ ನವರತ್ನ ಕೆತ್ತಿದ ಬಂಗಾರದ ಸರ್ಪ ಉಂಟು. ಇದಕ್ಕೆ ಮೀಸಲು ತುಪ್ಪ ಮತ್ತು ಪಂಚಾಮೃತ ಹಾಕಿ ಅದನ್ನು ಎತ್ತಬೇಕು. ಅಂದ್ರೆ ಈಗ ಏನ್ ಇಲ್ಲಿ 11 ಅಡಿ ಕೆಳಗಡೆ ಅಂದ್ರೆ ಬಂಗಾರದ ಒಂದು ಸರ್ಪ ಇದೆ ಅಂತ ಹೇಳ್ತಾ ಇದ್ರಿ. ಯಾರ ಕಾಲದ್ದು? ಅಂದ್ರೆ ಈ ಅವಶೇಷಗಳದಾವ, ಇಲ್ಲಿ ಚಿನ್ನಾಭರಣಗಳದಾವ ಅಂತ ಹೇಳ್ತಿದ್ರಿ. ಎಷ್ಟು 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 ಪ್ರಮಾಣದಲ್ಲಿ ಐತಿ ಅದು ಸರ್ಪ? 11 ಅಡಿ. ಇಲ್ಲಿ ಮಾಡೋದ 11 ಅಡಿ. ಮೊನ್ನೆ ಮೆಂಬರ್ನ ಕರ್ಕೊಂಡ್ಬಂದ ಅವ್ರು ನಮ್ಮ ಮೆಂಬರ್ನ ಅಲ್ಲಿ ನಿಂದಿಸಿ ನಾನು ಅಲ್ಲಿ ಮಾಡಿ ಎಲ್ಲಿ ಐತಿ ಅಲ್ಲಿ ಅವು ತೋರಿಸಿ ಹೋಗಿನ ಇತ್ಲೆಗೆ ಕಡಿಬೇಕಂದು ನಿಮಗೂ ತೋರಿಸ್ತೀವಿ. ಒಬ್ಬರು ಇಲ್ಲಿ ನಿಂದ್ರಿ, ಎಲ್ಲಿ ನಿಂದಿರ್ತೀವಿ ನಾವು ಎಡ್ಕ ಬಲ್ಕ ನೀವು ನಿಂತ್ಕೊಂಡು ನೋಡಿ ಹೇಳ್ರಿ, ಅಲ್ಲಿ ನಾನು ಗುರ್ತ ಮಾಡ್ತೇನೆ. ನೀವು ಗುರ್ತ ಮಾಡಿದ ಸ್ಥಳದೊಳಗ 11 ಅಡಿ ಕೆಳಗಡೆ ಸರ್ಪ ಇದೆ. 11 ಅಡಿ ಆ ಮಾಡದ ಕೆಳಗಡೆ ಭೂಮಿಯೊಳಗ 11 ಅಡಿ ನಂತರ ನವರತ್ನ ಕೆತ್ತಿದ 7 ಅಡಿಯ ಸರ್ಪ ಇರುತ್ತದೆ. ಅಲ್ಲ, ಈಗ ಯಾವ ಆಧಾರದ ಮೇಲೆ ಹೇಳ್ತಾರೆ ಈಗ 7 ಅಡಿ ಸರ್ಪ ಇದೆ, ಬಂಗಾರ ಸರ್ಪ ಇದೆ ಅಂತ ಹೇಳಿ? ಯಾರು ಮಾಡಿದ್ದು ಅದನ್ನ? ಆ ಹೆಸರು ಪಸುವುದಿಲ್ಲ. ಕೆರೂರೊಳಗೆ ನಮ್ಮ ದೊಡ್ಡಪ್ಪರ ಮನೆ ಐತಿ. ಅಲ್ಲಿ ಇಂಗ್ಲಿಷ್ ಕಲಿಯಕ ಅಲ್ಲಿ ಹೋಗಿದ್ದೆ 10th. ಅವಾಗ ಅಲ್ಲಿ ನಮ್ಮ ಮನೆ ಮಗಳನ್ನ ನಮ್ಮ ದೊಡ್ಡಪ್ಪ ಹತ್ಕೋದ ಮನೆ ಅಣ್ಣತಮ್ಮಗಳವ್ರು ಮನೆ ಇತ್ತು. ಅವರು ಗೌಟಿ ಔಷಧ ಕೊಡ್ತಿದ್ರು, ವನಸ್ಪತಿರು. ನಮ್ಮನ್ನು ಯಾವುದು ತಪ್ಪ ಪಪ್ಪ ಕುಟ್ಟಕ ಪಟ್ಟಕ ಕರೆ ಕಳಿಸ್ತಿದ್ವಿ. ಹೋಗಿ ಅವ್ರಿಗೆ ಯಾರು ಟ್ರೈ ಬರ್ತಿದ್ವಿ. ಅವಾಗ ಹೀಗೆ ಹೋದಾಗ ಅಲ್ಲೊಂದು ಬುಕ್ ಕಾಣಿಸ್ತು. ಆ ಬುಕ್ಕ ತೆಗೆದು ನೋಡಿದೆ. ಲಕ್ಕುಂಡಿ ಒಳಗೆ ಇಂಥ ಜಗದಾಗ ಈಗ ಐತಿ ಅಂತ ಇತ್ತು. ಅದ 3 ಓದಿದೆ. ಯಾರೋ ಔಷಧ ಬಂದರು, ಅವ್ರ ಬುಕ್ ಅಲ್ಲೇ ಇತ್ತು. ಮನೆಗೆ ಬಂದೆ. ಹೀಗಾದಾಗ 1, 2, 3 ಬಟ್ಟೆ ಆದಾಗ ಅವು 3 ಸಿಕ್ಕವು. ತಿರುಗಿ ಆ ಮನೆಯವರು ಅವ್ರ ಅಕ್ಕನ ಬಾಗಲಕೋಟೆ ಕೊಟ್ಟಿತ್ತು. ಅವ್ರ ಮಕ್ಕಳು ಇರ್ತಿದ್ದಿಲ್ಲ. ನಮಗೇನು ಇದಾಗಿದ್ದು ಅವ್ರು ದತ್ತಕೋದ್ರಲ್ಲಿ ಬುಕ್ಕ ತಗೊಂಡು ಹೋಗಿಬಿಟ್ರು. ನನಗೆ ಅದು ಸೀಳೆ ಪುನಃ ಎಷ್ಟು ನನಗೆ ಗೊತ್ತು. ನಿಮ್ಮ ಕಣ್ಣಿಗೆ ಏನೇನು ಬಿದ್ದವು? ಈ ಗ್ರಾಮದಲ್ಲಿ ನೀವು ಸಣ್ಣವರಿದ್ದಾಗಿಂದ ಇಲ್ಲಿವರೆಗೂ ಎಷ್ಟು ಅವಶೇಷಗಳನ್ನ ಸಂಗ್ರಹ ಮಾಡಿದ್ರಿ? ಏನೆಲ್ಲ ನಿಮ್ ಕಣ್ಣಿಗೆ ಬಿದ್ದವು? ಏನೆಲ್ಲ ನಿಮ್ ಕಡೆ ಅದಾವ ಸದ್ಯಕ್ಕೆ ಈ ಅವಶೇಷಗಳು? 9 ನವರತ್ನಗಳು ಸಿಕ್ಕವು ಹೇಳಿದ್ರು. ಇಷ್ಟು ಪಚ್ಚೆ ನಾಣ್ಯ ಏನೇನು ಹೇಳಿದ್ರಲ್ಲ, ಮುತ್ತು ರತ್ನಗಳು, ನೀಲಿ ಮಣಿ, ಅವನ್ನೆಲ್ಲ ಹೇಳಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ನೀಲ, ಪಚ್ಚ, ವಜ್ರ, ವೈಡೂರ್ಯ, ಪುಷ್ಯರೇಖ, ಗೋಬೇರಿಕ, ಇವು 9 ನವರತ್ನಗಳು. ಹವಳ, ಪ್ರಾಟಮ್ ಹವಳ. ಎಷ್ಟು ಸಂಗ್ರಹ ಮಾಡಿದ್ರಿ? ಅವು ಇಷ್ಟು ಸಿಕ್ಕಿದ್ವು ರೀ. ಸಿಕ್ಕೋದು ಹೇಗೆ ಬಂದಿದ್ದು ಹಾಗೂ ಪರಿಸ್ಥಿತಿಗೆ ಬಡದನು ಬಂತು.
ಅವನ್ ಮಾರ್ಕೊಂಡು ತಿಂದ್ವಿ. ಬಂಗಾರ ಆ ತರದ್ ಏನಾರು ಸಿಕ್ಕವು? ಬಂಗಾರದ ನಾಣ್ಯಗಳಾಗ್ಲಿ ಚಿನ್ನಾಭರಣ ಆಗ್ಲಿ ಆ ತರದ್ ಏನಾರು ಸಿಕ್ಕಿದ್ವು ನಿಮ್ಗ? ಬಂಗಾರದು ಪರಮೇಶ್ವರಂದು ಒಂದು 14ನೇ 16ನೇ ತೂಕ ಮೂರ್ತಿ ಸಿಕ್ಕಿತ್ತದು. ಅದು ಇಲ್ಲೇ ಬಜಾರ್ದಾಗ ನಮ್ಮ ಎರೆ ಮಗ್ಗ ಸಿಕ್ಕಿತ್ತು. ಅದನ್ನ ನಮ್ಮ ಮಗನ ಗೆಳಕಾರ್ಗೆ ಮಗಳಿಗೆ ದೇವ್ ಬರೆದಿತ್ತು, 3 ದೇವ್ ಬರೆದಿದ್ದು. ಅವನ್ ಬಿಡಿಸಾಕ ಸಲುವಾಗಿ ಅದನ್ನ ನಮ್ಮ ಮಗನ ಗೆಳೆಯನ ಕೈಯಾಗ ಕೊಟ್ಟು 500 ರೂಪಾಯಿ ಇಸ್ಕೊಂಡ್ ತಿರುಗಿ ಅದು ಅವಾಗ ಆತು, ನಾವು ಆರಾಮ ಆತು. ಅದು ಅವಾಗ ಮಗ ಅಲ್ಲೇ ಇಸ್ಕೊಂಡ್ಬಿಟ್ಟ. ಈಗ ನಿಧಿ ಏನಾರು ಇರ್ಬೋದಾ ಇನ್ನು? ಈಗ ಪ್ರಜ್ವಲ್ ರೀತಿ ಅನ್ನೋರು ಹುಡುಗನ ಮನ್ಯಾಗ ನಿಧಿ ಸಿಕ್ಕೈತಲ್ಲ, ಆ ತರ ಎಲ್ಲಾದ್ರೂ ಇರ್ಬೋದಾ ಇನ್ನು? ಈ ತರ ಬಂಗಾರ ಆ ತರ ಚಿನ್ನಾಭರಣ ಸಿಗ್ಬೋದಾ? ಸಾಕಷ್ಟು ಕಡೆ ಸಿಗುತ್ತತಿ ಅನ್ನೋ ಆತ್ಮವಿಶ್ವಾಸ ಹೇಳ್ತೈತಿ ನನಗೆ. ಒಂದ ಬಟ್ಟೆಲ್ಲ ಇಡೀ ಊರಾಗನ ಸಿಗತೈತಿ ಅನ್ನೋದು ನನಗೆ ಆತ್ಮ ಹೇಳ್ತದೆ. ಎಲ್ಲೆಲ್ಲಿ ಸಿಗ್ಬಹುದು? ಎಲ್ಲೆಲ್ಲಿ ಐತಿ? ಹಾಲ್ಗುಂಡ್ ಬಸವಣ್ಣ ಗುಡಿ ಅಲ್ಲೇ, ಅದು ಅಂಕರ ಹೇರಳ ಅಂತ ಐತಿ, ಅದಕ್ಕೆ ದೊಡ್ಡ ಐತಿ. ಹಾಲ್ಗುಂಡ್ ಬಸವಣ್ಣ ಗುಡಿಗೆ ಮುಂದ ಬಸವಣ್ಣ ದೇವರ ಎದುರುಗಡೆ ದಕ್ಷಿಣ ದಿಕ್ಕಿ 50 ಅಡಿ ಮುಂದ ಅಲ್ಲೇ ಅಗದ್ರ ಗಿಳಿ ತಿನ್ನುವ ಮಣ್ಣು ಐತಿ. ಅದು ಹತ್ತಿದಾಗ ಲಾರಿಗಟ್ಲೆ ಬಂಗಾರ ಐತಿ. ಯಾವ ದೇವಸ್ಥಾನ? ಹಾಲ್ಗುಂಡ ಬಸವೇಶ್ವರ ಗುಡಿ ಇದ್ರಿ 50 ಅಡಿ ಮುಂದ, ಕೆಳಗ 25 ಅಡಿ ಗಿಳಿ ತಿನ್ನುವ ಮಣ್ಣು. ಅಲ್ಲೇ ಉರ್ದು ಶಾಲೆ ಆಗೈತಿ ಹಿಂದೆಗಡ. ಉರ್ದು ಶಾಲೆ ಮುಂದನೆ ಒಂದು ಬೋರ್ ಹಾಕ್ಸ್ಯಾರ ಹುಡುಗೆ. ಆದ್ರ ನೀರು ತಗೊಂಡ್ರೆ ಒಂದು ದಿವಸ ಬೆಳಗನ ಬೆನ್ನಿ ಕುಂತೈತಿ ಮಣ್ಣು. ಅಂದ್ರೆ ಬೆನ್ನಿ ಈಗ ನಿಮ್ಗೆ ಹೆಂಗ್ ಸಿಕ್ಕಾವಲ್ಲ ಆ ತರ ಇಲ್ಲಿ ಬೇರೆ ಬೇರೆದವ್ರಿಗೆ ಈ ತರ ಚಿನ್ನಾಭರಣ ಆ ತರ ಸಿಕ್ಕಿರ್ಬೋದಲ್ಲ? ನಾವೊಂದು 3-4 ಮಂದಿ ಇದ್ವಿ. ಗುರುಬಸಪ್ಪ ಈಟಿ ಅಂತೇಳಿ, ಇನ್ನೊಬ್ಬ ಸಣ್ಣೀರಪ್ಪ ಬೆಟಗೇರಿ ಅಂತೇಳಿ, ಅವ್ರು ಸತ್ತಾರ. ಅವ್ರು ಸಾಕಷ್ಟು ಸಿಕ್ಕಾವ್. ನಮ್ಗೆ ದೊಡ್ಡವ್ರು ಅವರು ಅನುಭವಿಕರು ಅಂದ್ರೆ ಏನು ಅಂತ ಇದು ಅಲ್ಲ. ಈಗ ಯಾರ್ಯಾರಿಗೆ ನಿಧಿ ಸಿಕ್ಕೈತಲ್ಲ ಅವ್ರು ಯಾರು ಉದ್ಧಾರ ಆಗಿಲ್ಲ, ಉಜ್ಜಳಾಗಿಲ್ಲ, ಬಹಳ ಅವರು ಸರ್ವನಾಶ ಆಗ್ಯಾರ ಅಂತ ಹೇಳ್ತಾ ಇದಾರೆ ಇಲ್ಲಿ ನಿಮ್ಮ ಕೆಲವೊಂದಿಷ್ಟು ಊರವರು. ಅದೇನು ಸುಳ್ಳು. ಇಲ್ಲೇ ನಮ್ಮಿಗೆ ನಿಧಿ ಸರ್ಕಾರ ಇಬ್ಬರು 3 ಸತ್ತಾರ. ನಿಮ್ಮ ಕುಂಬಾರ ಬಸಪ್ಪ ಅಂಗಡಿ ಇತ್ತು ಇಲ್ಲಿಗ ನಿಮ್ಮ ಗುಡಿ ಮುಂದೆ ಮನೆ ಹಾಕ್ಸಲ್ಲ. ಅವು ಮಮ್ಮಿ ಸ್ವಂತ ಮನೆ ಕಡಿದ ಮುಂದೆ ಬಂಗಾರ ಐತಿ. ಆ ಬಂಗಾರ 6 ಎಕರೆ ಹೊಲಕ್ಕೆ ಅರ್ಧಪುರ ಹಾಕ್ಬಿಟ್ಟು ನೆಕ್ಸ್ಟ್ ಕಟಾವ. ಅವನು ಸತ್ತ, ಭಾಳ ಸಾಗಲಿಲ್ಲ, ಸ್ವಲ್ಪ ದಿವಸ ಸತ್ತ. ಅವೊಬ್ಬವ ಮತ್ತೆ ಏನೋ ಒಂದು ಶಾಪ್ ಐತಿ ಅಂತ ಹೇಳ್ತಾರಲ್ಲ, ಈ ತರ ನಿಧಿ ಬಳಸ್ಕೊಂಡ್ರ ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡ್ರ ಏನೋ ಶಾಪ್ ಐತಿ ಉದ್ದಾರ ಆಗಲ್ಲ ಅಂತ ಹೇಳಿ ಆ ತರದ್ ಏನಾರ ಐತೆ? ಶಾಪ ಅನ್ನೋದೇ ನನಗಿದೆ ಇಲ್ಲ, ಅವರ ಪ್ರಾರಂಭ. ಅದೇನು ಸಂಸ್ಕೃತ ಒಂದು ಶ್ಲೋಕ ಐತಿ, ತಸ್ಯ ಪಿತಃ ರತ್ನಾಕರೋ ಯಶ ಲಕ್ಷ್ಮೀರೇಶ ಸಹೋದರಿ ತತಃ ಅಪೇಕ ಶಂಕಂ ರೋಚಂ ಫಲಂ ಭಾಗ್ಯಾನುಷ್ಠ. ಭಾಗ್ಯ ಸಲುವಾಗಿ ನಿಮ್ಮ ಫಲಾಫಲಗಳು ಆಗ್ತಾವ. ಇದು ಸರ್ಪ ಐತಿ, ಅದ ಐತಿ, ಈ ಥರ ಈ ಮಾಡ ಎಲ್ಲಿದ್ರಿ ಇದು ಮಾಡ ಮುಂದೆ ಹೊಟ್ಟೆ ಕಚ್ಚೆ ಐತ್ರಿ. ಆ ಕೊಟ್ಟಿಗೆ ಒಳಮಯ್ಯ ಬಾಕ್ಲ ಮಾಡಿತ್ತು, ಇದನ್ನ ತೆಗೆದ್ಬಿಟ್ರ ಮಾಡ್ಯಾರ. ಅದಕ್ಕೆ ನಾವು ಇಲ್ಲಿ ಕುಂತು ಆ ಮೆಂಬರ್ನ ಕರ್ಕೊಂಬಂದು ಇಲ್ಲಿ ಗುಡಿಯಾಗ ನಿಂದಿಸಿ ಇದನ್ನ ನಿರ್ಚಕ್ಕ ಹೇಳಿ ನಾನು ಅಲ್ಲಿ ಅಂತ
ಅವಾಗ ನಿಂತು ಇತ್ತು ಸ್ವಚ್ಛತೆ ಅಂತ ಎಲ್ಲ ಎದ್ದು ಹೇಳಿದೆ. ಅವಾಗ ಇದೇ ಜಾಗದಾಗ ನೀವು ಅಡಿ ಇರಬೇಕು ಅಂತ ಹೇಳಿ. ಇದಿಷ್ಟು ಏನು ಹಿರಿಯ ಜೀವ ಆಗಿರುತ್ತಂತ ತೋಟಪ್ಪ ಅವರ ಮಾತುಗಳು. ಸಾಕಷ್ಟು ಇಲ್ಲಿ ಅವಶೇಷಗಳಿದಾವೆ, ಅದರಲ್ಲಿ ಪ್ರಮುಖವಾಗಿ ಚಿನ್ನಾಭರಣಗಳು ಇದಾವೆ, ಸಾಕಷ್ಟು ನಿಧಿನೂ ಇರಬಹುದು. ಬೇರೆ ಬೇರೆ ದೇವಸ್ಥಾನ ಲಾರಿ ಗಂಟ್ಲೆಯಲ್ಲಿ ಕೂಡ ಏನು ಬಸವೇಶ್ವರ ದೇವಸ್ಥಾನದಲ್ಲಿ ಲಾರಿ ಗಂಟ್ಲೆ ಕೂಡ ಚಿನ್ನ ಸಿಗಬಹುದಾಗಿದ್ರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಏನು ಉತ್ಖನನ ಕಾರ್ಯ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ಈ ಊರ ಹೇಳಿಕೆಗೂ ಮತ್ತೆ ಇಲ್ಲಿ ನಡೀತಾವಂತ ಉತ್ಖನನಕ್ಕೂ ಏನಾದ್ರೂ ಲಿಂಕ್ ಇರಬಹುದಾ ಅಥವಾ ಏನಾದ್ರೂ ಸಿಗಬಹುದಾ ಅನ್ನೋಂತ ಕುತೂಹಲ ಸಾಕಷ್ಟು ಜನರಲ್ಲಿ ಕೂಡ ಮನೆ ಮಾಡಿರುವಂತದ್ದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.